ಈ ಸ್ನೇಹಕೂಟ, ಹಳೆ ಗೆಳೆತನ, ಬಾಲ್ಯದ ಸ್ನೇಹಿತರು, ಸ್ಕೂಲ್ ಫ್ರೆಂಡ್ಸು ಇವ್ರು ನಾವು ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ ರೀ. ಯಾಕಂದ್ರೆ ಆ ನೆನಪು ಮತ್ತು ಆ ಬಾಲ್ಯ ಎರಡಕ್ಕೂ ಭಾಳ ಹತ್ತಿರದ ಸಂಬಂಧ. ಸೊ ಆ ನಿಟ್ಟಿನೊಳಗಡೆ ಇವತ್ತು ಹುಬ್ಬಳ್ಳಿಯ ವಾಳ್ವೇಕರ್ ಗಲ್ಲಿ ಅಂದರೆ CBT ಒಳಗಿರುವಂಥದ್ದು. ಆ CBT ಒಳಗಿರುವಂಥ ವಾಳ್ವೇಕರ್ ಗಲ್ಲಿ ರಾಯರ ಮಠದ ಹತ್ತಿರದ ಆ ಗಲ್ಲಿ ಒಳಗಿನ ಜನ ರಿಯೂನಿಯನ್ ಮಾಡ್ಯಾರ. ಎಷ್ಟು ವರ್ಷದ ಹಿಂದಿನ ಸ್ಟೋರಿ ಇದು ಅಂದ್ರೆ 30-40 ವರ್ಷದ ಹಿಂದಿನ ಸ್ಟೋರಿ. ಆ ಗೆಳೆಯರೆಲ್ಲರೂ ಸೇರಿ ಇವತ್ತು ತಮ್ಮ ಜೀವನದೊಳಗೆ ನಡೆದಿರುವಂಥ ಆ ಘಟನೆಗಳನ್ನು ಮತ್ತೆ ಮರುಕಳಿಸಿ ಮತ್ತೆ ಅದನ್ನು ನೆನಪಿಸಿ ಇವತ್ತಿನ ಈ ಜೀವನವನ್ನು ಎಷ್ಟು ಸಮೃದ್ಧಿಯಿಂದ ಬದುಕಲಿಕ್ಕಿರ್ತಾರೆ ಮತ್ತು ಆ ಹಳೆ ನೆನಪಿನರಿಗೆ ಮತ್ತೊಂದಿಷ್ಟು ಜೀವ ತುಂಬಲಿಕ್ಕಿರ್ತಾರೆ. ಸೊ ಅಂಥ ಒಂದು ಸ್ನೇಹಕೂಟಕ್ಕೆ ನನಗೆ ಕರೆಸಿದ್ರು. ನಾನು ಮಾತಾಡುವಂಥ ಅವಕಾಶ ಬೇರೆ ಸಿಕ್ಕಿತ್ತು. ಸೊ ಇದು ಒಂದು ಸ್ನೇಹಕೂಟ, ಇದು ನಮ್ಮ ಹುಬ್ಬಳ್ಳಿ, ಇದು ನಮ್ಮ ಹುಬ್ಬಳ್ಳಿಯ ವಿಶೇಷತೆ. ಸರ್ಗೆ ಮತ್ತು ಮೇಡಮ್ ಅವ್ರಿಗೆ ಭಾಳ ಬೆಲೆ ಕೊಡ್ಬೇಕು. ಯಾಕಂದ್ರೆ ಅವ್ರು ಬೆಳೆ ಕಾರ್ಯಕ್ರಮ ಅಂತಾಗಲೇ ತಿಳ್ಕೊಬೇಡ್ರಿ ಬರ್ರಿ ಅಂತಾಗ ಪ್ರೀತಿಯಿಂದ ಬಂದಾರಲ್ಲ, ಇದು ನಮ್ಗೆ ಹೆಮ್ಮೆಯ ವಿಷಯ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾತು ಇಲ್ಲಿ ಹೇಳ್ಬಿಡ್ತೀನಿ. ನಾನು ಇವಾಗ ರಾಜ, ನಮ್ಮ ವಾಜ, ಆಮೇಲೆ ಯಾರು ಪ್ರಾಣೇಶ ಎಲ್ಲರೂ ಇವರು ವಾಜ ಎಲ್ಲ ಇವ್ರ ಅಂಗಡಿ ಒಳಗೆ ಹೋಗಿ ಮಕ್ಕಳು ಸಿಕ್ಲಲ್ರಿ ಈ ಅಣ್ಣವ್ರ ನಮ್ಗೆ ಭಾಳ ಬೆಲ್ಲ ಕೊಡ್ತಾರೆ. ಬೆಲ್ಲ ಹೇಳಿ ಕೊಡೋದ ನಾವು ಬೆಲ್ಲ ತಿನ್ನೋದು. ಇವತ್ತು ಅವ್ರು ನೋಡಿದ ಕೂಡ ನಂಗೆ ಆ್ಯಕ್ಚುಲಿ ಮಾತ್ರ ಸುಮಾರು 50 ವರ್ಷದ ಮೇಲೆ ಅವರು ನನ್ನ ಭೇಟಿಯಾಗಿ ಇಬ್ಬರು ದಂಪತಿಗಳು ಬಂದಿದ್ದಾರೆ. ಒಂದು ಜೋರಿ ಚಪ್ಪಾಳೆ ತಕ್ಷಣ ಇವರಿಗೆ ಒಂದು ಬಹುಮತನ ದಯವಿಟ್ಟು ಸ್ವೀಕರಿಸಿ. ಬಾಲ್ಯ ಹಳೆ ಗೆಳೆತನ ಏನಿರ್ತದ, ಬಾಲ್ಯಗಳು ಹಾಡು ಬೆಳೆದಂತ ಎಲ್ಲೂ ಬರೀಕಿಲ್ಲ. ಯಾಕಂದ್ರೆ ಅವರು ಬಲಭಾಗದ ಕಲ್ಲಣೆಗೆ ನೆನಪಿಲ್ಲ, ಅವ್ರು ಎಡಭಾಗದ ಕಲ್ಲಣೆಗೆ. ಸೊ ಅವ್ರು ಯಾವತ್ತೂ ನಮ್ಮ ಜೀವನದೊಳಗೆ ಇರುವಂಥವ್ರ ದೊಡ್ಡ ಸ್ಟೋರಿ ಚಾನ್ಸಸ್ ಅವ್ರಿಗೆ ಹೇಳ್ತೀನಿ. ಅಂಥ ಒಂದು ಗೆಳೆತನ, ಅಂಥ ಒಂದು ಸ್ನೇಹ ಇದೆ ಅವತ್ತು. ಸೊ ಇದು ಜೀವನದಲ್ಲಿ ಇರೋದೇ. ಸೊ ನೀವೇನು ಕುಡೀರಿ, ಇನ್ನೊಂದು ಕಾರಣ ಇವತ್ತು ನಿಮ್ಗೆ ಕುಡಿದು ಭಾಳ ವರ್ಷ ಮತ್ತೆ ನಿಮ್ಗೆ ಆಮೇಲೆ ನೀವು ಮತ್ತೆ ಕಾರ್ಯಕ್ರಮಕ್ಕೂ ಒಬ್ಬರೊಬ್ಬರು ಇನ್ವೈಟ್ ಮಾಡ್ತೀರಿ. ಆಮೇಲೆ ಇದಕ್ಕೆ ನೀವೇನು ಒಬ್ರಿಗೊಬ್ರು ಇದ್ದೀರಿ, ನೀವು ಯಾವ ಜಾತಿ ಭೇದ ಇದಕ್ಕಿಲ್ಲ. ಇದಕ್ಕೆ ಪ್ರೀತಿ ಇದರೊಳಗೆ ಯಾರಿಗೂ ಜಾತಿಗಳು ಇರಲಿಲ್ಲ. ಯಾಕಂದ್ರೆ ನಾವೆಲ್ಲ ಸ್ಕೂಲ್ ಸಣ್ಣವರಿದ್ದಾಗೆ ನಾವು ಬೆಳೆದಿರ್ತೀವಲ್ಲ, ಅದಕ್ಕೆ ಯಾವ ಬೌಂಡರೀಸು ಬ್ಯಾರಿಯರ್ಸ್ ಇರಲಿಲ್ಲ. ಸೊ ಅಂಥ ಒಂದು ಸ್ನೇಹ ಇದು. ಇದು ನೀವು ಕೂಡಿ ಭೇಟಿಯಾಗಿ ಆಗಿ ಬಂದಿದ್ದು ಭಾಳ ಮುಖ್ಯ ಅನಿಸ್ತು. ಆಮೇಲೆ ರಾಜು ಹೇಳಿದ್ರು ಅಂತ ಇವ್ರ ಬಗ್ಗೆ ನಾನು ಗೊತ್ತಿಲ್ಲ, ಅಂತೇಳಿ ಬಟ್ ನೋಡ್ಬೋದು ಇವತ್ತು ಯಾರು ಇದ್ದೀರಿ ಅವರಷ್ಟು ನಾನು ಇವತ್ತಿನ ರಾತ್ರಿ 10 ಗಂಟೆಗೆ ಎಲ್ಲ ಫೋಟೋ ಚಾನಲ್ಗಳು ಬರ್ತದೆ. ಸೊ ಶೂಟ್ ನಾನು ಮಾಡಿ ಬಿಟ್ಟಿದ್ದೀನಿ, ಅದೊಂದು ಸಿಗ್ತದೆ. ಥ್ಯಾಂಕ್ ಯು. ಇದನ್ನ ನೋಡ್ಬೇಕಂತ ನಾನು ಹ್ಯಾಪಿ ಇರೋದು ಪ್ರಮೋಷನ್ ನಾನು ಮಾಡ್ತೇನೆ. ಸೊ ನಾನು ಆಥರ್ ಹೋದ ಪುಸ್ತಕ ಪುಸ್ತಕಗಳ ಒಂದು ವಿಶೇಷವಾದ ಪುಸ್ತಕ ಬರಲಿಕ್ಕೆ ಬರೆದ ನೆನಪು ಅಂತ. ಆ ಪುಸ್ತಕಕ್ಕೂ ಈ ಸ್ನೇಹಕ್ಕೂ ಒಂದು ಸಂಬಂಧ. ಪುಸ್ತಕದ ಹೆಸರು ನೋಡ್ರಿ, ಮರೆತ ನೆನಪು ಅಂತ. ಸೊ ಯಾಕೆ ನೆನಪಾಗ್ತದೆ, ಈ ಪುಸ್ತಕ ನಾನು ಬರಲಿಕ್ಕೆ ಮತ್ತು ಈ ಒಂದು ಸಭೆಗೂ ಹತ್ತಿರದ ಸಂಬಂಧ ಇರೋದ್ರಿಂದ ನನ್ನ ಪುಸ್ತಕ ಬಾಲಕೃಷ್ಣ ತಪ್ಪ ಅಂತ. ಯಾರಾದ್ರೂ ಕನ್ನಡ ಪ್ರಭಾ ಇವತ್ತಿಗೆ ಹೋಗಿದ್ರೆ, ಇವತ್ತಿನ ಕನ್ನಡ ಪ್ರಭಾ ಆರ್ಟಿಕಲ್ ನಮ್ಮ ಪುಸ್ತಕದ ಬಗ್ಗೆ ನಮ್ದು ಮಾಹಿತಿಯನ್ನು ಕೊಟ್ಟಾಗ ಕರ್ನಾಟಕದಾದ್ಯಂತ ಬಹಳ ಹೆಸರು ಗಳಿಸಿರುವಂಥ ಪುಸ್ತಕ. ಸೊ ನಾನು ನಿಮ್ಮ ಒಡನೆ ಹಳೆ ಹುಬ್ಬಳ್ಳಿಯೊಳಗಿದ್ದವನ. ನೀವು ವಾಲ್ವೇಕರ್ನಲ್ಲಿ CBT ಹೊಸ ಹುಬ್ಬಳ್ಳಿ, ನಾನು ಹಳೆ ಹುಬ್ಬಳ್ಳಿ ಜಿಲ್ಲೆಯವರು. ನೀವು ಹೊಸ ಹುಬ್ಬಳ್ಳಿ ಜಿಲ್ಲೆಯವರು, ನಾನು ಹಳೆ ಹುಬ್ಬಳ್ಳಿ ಜಿಲ್ಲೆಯವರು. ಏನಂದ್ರೆ ಬಹಳ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ನಮ್ಗೆ. ಆದ್ರೆ ಕೂಡಿ ಆಡಿ ಬೆಳೆದಿದ್ದು ನೀವೆಲ್ಲರೂ ಸೇರಿದ್ದು ಬಹಳ ಸಂತೋಷ ಅನಿಸ್ತು. ಆಮೇಲೆ ನಿಮ್ಗೆಲ್ಲರೂ ನನ್ನ ಕೈ ಮೈ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಮೈಕ್ ಕೊಟ್ಟ ಮೇಲೆ ನಾವು ಹೊಡೆದ್ಕೊಂಡು ಭಾಳ ಖುಷಿಯಾಗಿತ್ತು. ಅದಕ್ಕೆ ಮೈ ಕೊಡ್ತೀನಿ. ಈ ಕರೆದಕ್ಕೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ಸು ನಮ್ಮ ಹೆಸರು ಅವರು ನನಗೆ ತಿಳ್ಕೊತಿದ್ದಿಲ್ಲ. ಸೊ ಇದು ಕನೆಕ್ಟ್ ಮಾಡೋದು ಅವರು. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮಸ್ಕಾರ.
ಕಾಲೇಜಿನಲ್ಲಿ ಕೇಳಿ ಇವ್ರು ಫ್ರೆಂಡ್ ಅಂತ ಹೇಳಿದ್ರು. ಅವ್ರ ತಂದೆ ನಾನು ಆಫೀಸ್ ನಾವು ಹುಡುಗರ ಆಫೀಸ್ ಪಾಪ ಅದೇ ಹುಡುಗ ಸ್ಕೂಲ್ ಟ್ಯೂಷನ್ ಮಾಡಿದ್ದ. ಅದೇ ಹುಡುಗ ಸ್ಕೂಲ್ ಟ್ಯೂಷನ್ ಮಾಡಿದ್ದ. ಅವ ಎಷ್ಟು ಭಾಳ ಹುಡುಗಿರ್ತ ನೋಡಿದ್ದು ನನ್ನ ಕಾಲದಲ್ಲಿ ಪ್ರಚಂಡ ಯಾವಾಗ ಕಾಲೇಜಿಗೆ ಅಂತೇನಿಲ್ಲ ಪ್ರಿನ್ಸಿಪಲ್ ಅನ್ಕೊಂಡು ನೋಡಿ ಹೈಟ್ ಗುಲಾಬಿ ಭಾಳ ಚಂದಿದ್ದ. ಸ್ಕೂಲ್ ಟ್ರಿಪ್ ಮುಗಿಸ್ಕೊಂಡ್ ಬಂದ. ಒಂದು ನಿಮಿಷ ಹೇಳ್ತೀನಿ ರೀ ಬ್ಯಾಕ್ಗ್ರೌಂಡ್ ಏನ ಅಲ್ಲ ಬ್ಯಾಕ್ಗ್ರೌಂಡ್ ಅಂತ. ಎರಡನೇದು ಏನಾದ್ರು ಅವ್ರು ತಮ್ಮ ಟ್ರಿಪ್ಪಿಗೆ ಹೊಂಟಿದ್ದ. ಅವ್ರ ನಮ್ಮದು ಗೋವಾ ಟ್ರಿಪ್ ಹೋಗೋದು ಬಂದು ಎಷ್ಟು ಬ್ಯಾಟ್ಲಕ್ ಹೇಳ್ತಿದ್ರು. ಅವ್ರಪ್ಪ ನಾವು ಸಣ್ಣವಾಗ್ತದೆ ನೀ ಜೊತೆ ಹೋಗತ್ತೀವಿ ಕಳಿಸಿದ. ಇವ ಒಲ್ಲೆ 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 ಅಲ್ಲ. ಆದ್ರೆ ಅವ ಕಳಿಸಿದ. ಅವ್ರ ತಮ್ಮನ್ನು ಪ್ರೊಟೆಕ್ಟಿಗೆ ಕಳಿಸಿದ್ರು ಅವ್ರ ಪಾಪ. ಅವರ ತಮ್ಮ ಹೊಳ್ಳಿ ಬಂದ. ಇವ ಸ್ವಲ್ಪ ಅವೊಂದು ಫೋಟೋ ಇತ್ತು ನನ್ನ ಕಡೆ. ಫೋಟೋ ತೋರಿಸಿದ್ರು ಅವ್ರು. ಒಂದು ಫೋಟೋ ತೋರಿಸಿದ್ರು ಅವ್ರು. ಅವ್ರ ತಮ್ಮನ ಕೈ ಮೇಲೆ ಕೈ ಇಟ್ಟಾನೆ ಹೆಗಲ ಮೇಲೆ ಹಿಂಗ್ ಮಾಡಿ ಮೇಲೆ ಕೈ. ಲಾಸ್ಟ್ ಫೋಟೋ ಅವನು. ಆ ಸಮುದ್ರದಾಗ ಹೋದ. ಅವ್ರ ಮನೆ ಇದ್ದಕ್ಕೆ ಇನ್ನೊಂದು ಹುಡುಗ ನಮ್ಮ ಮಣಿಗಳು ಕಾಟ ದುಃಖಕರವಾದ ಘಟನೆಗಳು ಅಂದ್ರೆ ಈಗ ಇನ್ಸಿಡೆಂಟ್. ಅವ 3-4 ಮಂದಿ ಹೆಣ್ಮಕ್ಳಿಗೆ ಒಬ್ಬನೇ ತಮ್ಮ. ನಮ್ಮ ಓಣಿ ಸೀನ್ ಅವಾಗ ಅದನ್ನು ನೋಡಲಿಕ್ಕೆ ಸಾಧ್ಯ. ಇದರ ಮನೆ 2 ಸಣ್ಣ ಹುಡುಗರು SSLC ಹುಡುಗರು ಹೋಗಿದ್ದು ಬಹಳ ದುಃಖದಾಯಕ. ಆಗಲೇ ನಾವು ಎಲ್ಲರಿಗೂ ಕರ್ಕೊಂಡು ಒಪ್ಸಿದ್ವಿ. ಅವಾಗ ಇವೆಲ್ಲ ನೆನಪಾಗಿದ್ರು ನನಗೆ. ಇವತ್ತು ಅವ್ರದ್ದು ಗುರುತಾಗಿ ಅವ್ರ ಫ್ರೆಂಡ್ ಬಂದಟ್ಟು ಕೊಡುವ ಈ ಕಾರ್ಯಕ್ರಮಕ್ಕೆ ದೇವರು ಮೆಚ್ಚಿಗೆ ನೆನಪಿಗೆ ಸಾಕ್ಷಿ ಇದೆ. ಯಾಕಂದ್ರೆ ಅವ್ರು ಫಸ್ಟ್ ಫ್ರೆಂಡ್ ಬಂದ. ಆ ಹುಡುಗ ಒಳಗೆ ಭಾಳ ಅಭಿಮಾನ ಇತ್ತು. ಬ್ಯಾಟ್ಗಳು ಕೆಲಸ ಮಾಡೋದ್ನಾಗ ಅವ್ರ ತಂದಿ ನನ್ನ ಟೇಬಲ್ ಬಂದ್ಬಿಟ್ಟು ಒಂದು 10 ಮಿನಿಟ್ ಅಳ್ತಿದ್ರು. ಹಳ್ಳಿ ಕಪ್ಪು ತಿಳ್ಕೊಬೇಕು ನಾನು ಒಂದು ಹುಡುಗನ ಶ್ರಾದ್ದ ಮಾಡ್ಕೊಂಡು ಎಷ್ಟು ಅಳತಿದ್ರಿ. ಅವ್ರು ಸಾಯೋ ತನಕ ಹಂಗ ಹೋಗ್ಬೇಕು. ಅವ್ರ ಫ್ರೆಂಡ್ ಆದ್ರೂ ನಂಬ್ಕೊಂಡಿದ್ದಾರಲ್ಲ ಅಂತೇಳಿ ನಮಗೆ ವಿಜಯ್ ರಾಜ ನಿಮಗೆ ರಾಜ ಗೋಪಾಲ್ ಥ್ಯಾಂಕ್ಸ್ ಹೇಳ್ಬೇಕು. ಇಂಥ ಯಾಕೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕಳಚಿ ಹೋದ ಕೊಂಡಿಗಳು ಮತ್ತು ಜಾಯಿಂಟ್ ಆಗ್ತದೆ. ಇವ್ರು ಹೇಳಿದ್ರಲ್ಲ ನೀವು ಇನ್ನೂ ಜಾತಿ ಭೇದ ನಮ್ಮ ಒಳೆಕರ್ಗೆಲ್ಲ ತಿದ್ದಿದ್ದೇನೆ. ಅವ ಹೇಳಿದ್ದಲ್ಲ ಈಗ ಒಬ್ಬನ ನಮಗೆಲ್ಲರೂ ಬ್ರಾಹ್ಮಣ ಹೆಸರೇ ಇಟ್ಟ ನಮ್ಮ ಒಬ್ಬ ಅಂತೇಳಿ 2-3 ಕಡೆಗಳ ಬಳಿ 98% ಬ್ರಾಹ್ಮಣ ಬಳಿ 5 ಮಣಿ ಇದರಿಗೆ ಒಂದು 5 ಮಣಿ ಲಿಂಗಾಯತರ ಮನೆ ಇದು ಅಲ್ಲ. ಒಂದೇನಂದ್ರೆ ಒಂದು ಕಾರ್ಯಕ್ರಮ ಟಾಪ್ ಟು ಬಾಟಮ್ ಎಲ್ಲಾರ ಮನೆ ಮುಂದೆ ರಂಗೋಲಿ ಹಾಕ್ತಿದ್ರು. ಒಂದು ಸಣ್ಣ ಗುಜರಾತಿ ನಡುಬದಲ್ಲಿ ವ್ಯಾಪಾರಕ್ಕೆ ಈಗ ಒಂದು ಗುಜರಾತ್ ಮನೆ ಅಂತ ವ್ಯಾಪಾರಕ್ಕೆ ಬಂದ ಅಕ್ಕಡ್ಕೊಂಡ್ಬಿಟ್ಟಾನ. ವಾಯ್ಕಟ್ಟೆ ಬಿಟ್ಟಿದವ ಗುಜರಾತಿ ಅದಾವ. ನಮ್ಮನ್ನೆಲ್ಲ ಹೊರಗಟ್ಟ ಅಲ್ಲೇ ಇದ್ದಾರ. ಅದಕ್ಕೆ ಇಂಥ ಊಟ ಇನ್ನೂ ಭಾಳ ಮಾತಾಡೋದು. ಮೊದಲು ಲಂಚ್ ಆಗಲಿ. ಲಂಚ್ ಆಗಬೇಕು ಇಬ್ಬರು ಮಾತಾಡ್ತೀನಿ ಅಂತ. ಯಾಕಂದ್ರೆ ಎಲ್ಲರೂ ಮಲ್ಕೋತಿರಂತಾವ. ತಾವು ಮಾತಾಡಿ ಪಾರಾಗಿ ಬಿಡ್ತಾರ. ಅದಕ್ಕೆ ಲಂಚ್ ಅಂತ ನಾವು ಮಾತಾಡ್ತೀವಿ. ಎಲ್ಲರೂ ಕುಪ್ಪಿಸ್ತಿರ್ತಾರೆ. ನಾವೇನು ಮಾತಾಡೋದು ಗೊತ್ತಾ ಇರ್ತೇವೆ. ಅದಕ್ಕೆ ಇವರು ವಿಶೇಷವಾಗಿ ನಮ್ಮ ವಾಳೆಕರ್ಗೆ ಕುಟುಂಬದಿಂದ ವಿಶೇಷವಾಗಿ ಇವರಿಗೆ ಸ್ವಾಗತ ಕೋರೋಣ. ಒಂದು ಇವರು ಪರವಾಗಿ ಎಲ್ಲರೂ ಗಾಡಿ ಬಿಡೋ ತಪ್ಪಾಳೆ ಜೋರಾಗಿ ತಪ್ಪಾಳೆ. ಆಮೇಲೆ ನೀವು ಕಂಪ್ಲೀಟ್ ಏನಿದೆ ನಾವೆಲ್ಲರೂ ಸದಸ್ಯರಾಗಿ ಎಲ್ಲರೂ ಸದಸ್ಯರಾಗಿ ನಾವು ಮಾತಾಡಿದ್ದೇವೆ ರಾಜುಗೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಪಾರ್ಕೇದೇವ ನಮ್ಮ ನರೇಶ್ ಅಂತ ಹಣ್ಣು ಮಂಡು ಬಂದೆಲ್ಲ ತಿಂದುಕೊಂಡು ಹೋಗೋದು ಅಂತೆಲ್ಲ. ಹಣ್ಣು ಮಂಡು ಬರೋದು ತಿಂದುಕೊಂಡು ಹೋಗ್ಬಿಡೋದು ಲಂಡ್ ಬರೋದು ಹಂಗೆ ಆಗೋದು ಬೇಡ. ಈ ಕಾರ್ಯಕ್ರಮದ ಬೆನಿಫಿಟ್ ನಾವು ಮಾತಾಡೋ ಇಲ್ಲಿ ಇರೋಗ ಯಾರು ಯಾವ ಫೀಲ್ಡ್ನಾಗ ಇದ್ದೀರಿ ನಾವು ಫ್ರೆಂಡ್ಸ್ ಆ ಫೀಲ್ಡಿಗೆ ಸಪೋರ್ಟ್ ಮಾಡೋದು. ಯಾರು ಯಾವ ಫೀಲ್ಡ್ನಾಗ ಇದ್ದೀರಿ ಈಗ ಕುಂಬಿ ಕೂತ ಕಡೆ ನೀವು ಅವ ಇಂಜಿನಿಯರ್ ಮಾಡ್ಕೊಂಡ್ರೆ ಅವಂಗೆ ನಾವು ಏನಾರ ಮನೆಗಿರಿ ಕಟ್ಟೋದು ನಾವು ಕೊಡೋಣ. ಹೀಗೆ ನಾ ಹೇಳಿದ್ದೆ ನಾವು ಒಂದು ಸಪೋರ್ಟ್ ಮಾಡೋಣ ನಮ್ಮ ಫ್ರೆಂಡ್ಸ್ಗೆ.
ಗುರುರಾಜ್ ಪಾಟೀಲ್ ಗುರುರಾಜ್ ಅಂತ ಗುರುರಾಜ್ ನಾ ಇದ್ದದ್ದು ಹುಬ್ಬಳ್ಳಿಯ ವಾಳ್ವೇಕರ್ ಗಲ್ಲಿಯ ಒಂದು ಸ್ನೇಹ ಕೂಟದೊಳಗೆ. ಇವತ್ತು ನನ್ನ ಜೊತೆಗಿದ್ದಾರೆ ಎಲ್ಲರೂ ವಾಳ್ವೇಕರ್ ಗಲ್ಲಿಯ ಟೀಮ್ ನೀವು. ಸೊ ಒಬ್ಬೊಬ್ಬರ ಒಂದೊಂದು ತಮ್ಮ ಹೆಸರು ಪರಿಚಯ ಮಾಡಿಕೊಡ್ತಾರೆ. ಸರ್ ನಿಮ್ಮ ಹೆಸರೇನು? ಸರ್ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್ ಕುಲಕರ್ಣಿ. ಹರ್ಷವರ್ಧನ್. ಉಮಾ ಮಂಗುಳಿ. ವಸುಧಾ ಮಂಗುಳಿ. ವೀಣಾ ದೇಸಾಯಿ. ರಾಜು ರುದ್ರಪ್ಪ ಸಂದೀಪ್ ಎಂ ಕೊಂಬಿ. ಅರವಿಂದ್ ಕುಲಕರ್ಣಿ. ಅವನೀಶ್ ಕುಲಕರ್ಣಿ. ರೋಹನ್ ಕುಲಕರ್ಣಿ. ರಾಜು ಮೈಲಾರ್ ಭಟ್ ನರಗುಂದ್. ಈ ಎಲ್ಲ ಸ್ನೇಹಕೂಟದ ಮೂಲ ಶುರು ಮಾಡಿದವರು ಇವರು ಅಂತ ಫಸ್ಟ್ ಅವ್ರು ಹೇಳಿದಾಗ ಗೊತ್ತಾಗ ನನಗೆ. ಅವ್ರು ಅವಲಕ್ಕಿ ತಿಂದ ಸ್ಟೋರಿ ಒಳಗೆ ಮೊದಲೇ ಮೀಟಿಂಗ್ ಒಳಗೆ ಏನು ಅವಲಕ್ಕಿ ತಿಂದಾರ ಇವ್ರ ಮನೆಗೆ ಆಗಿದ್ದು ಅಂದ್ರೆ ಇದು ಇಗ್ನೈಟ್ ಆಗಿದ್ದು ಇಲ್ಲಿಂದ ಅಂತ ಅನಿಸ್ತದೆ. ಶಶಿಧರ್ ಪರಂಡಿಮಠ್ ಹಾಲಿ ವಸ್ತಿ ಬೆಂಗಳೂರು. ಅನಂತ್ ಹುಲ್ಸೋಗಿ. ಹುಲ್ಸೋಗಿ. ಅರವಿಂದ್ ನಾಗ್ನೂರು. ರಾಘವೇಂದ್ರ ಕಟ್ಟಿ ನವನಗರ. ವಾಳ್ವೇಕರ್ಗಲ್ಲಿ ರಾಮಚಂದ್ರ ನಾಯ್ಕ್. ಹಾಲಿ ವಸ್ತಿ ಶಿಕಾರಿಪುರ. ಅಥರ್ವ ಕುಲಕರ್ಣಿ. ಮೇಲಿಂದ ಮನಗುಳಿ. ಜಯಶ್ರೀ ಗುಡಿ ಕುಲಕರ್ಣಿ ಮೊದಲು ವಾಳ್ವೇಕರ್ಗಲ್ಲಿದ್ದು ಈಗ ರಾಣೆಬೆನ್ನೂರಿಗಿದೆ. ಗಾಯತ್ರಿ ಪಾಟೀಲ್. ನಾಗರಾಜ್ ಪಾಟೀಲ್. ಸುರೇಖಾ ಹಂಪಿಹೊಳಿ ಕುಲಕರ್ಣಿ ಆಗೇನಿ. ಧಾರವಾಡದಾಗಿದ್ದೆ ಈಗ ಬೆಂಗಳೂರು. ವಾಣಿಶ್ರೀ ಜೋಶಿ. ಗ್ರ್ಯಾಂಡ್ ಡಾಟರ್. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಜೋಶಿ. ನಾವು ವಾಳ್ವೇಕರ್. ಅನಿಲ್ ಸಗರ್ ಮುಕ್ಕಾಮ್ ಹೈದರಾಬಾದ್. ಅನಿಲ್ ಸಗರ್. ಸೊ ಇವರೆಲ್ಲರೂ ಸೇರಿ ಇವತ್ತು ಹಳೆಯ ಸ್ನೇಹಕೂಟ ಮಾಡ್ಯಾರ. ಸೊ ಇದ್ರೊಳಗೆ ನನಗನ್ನಿಸ್ತು ಒಂದು 100-150 ಜನ ಸೇರ್ಯಾರ ಎಂಟೈರ್ ಕಾಲನಿಯವರು. ಪ್ಲಸ್ ಅವ್ರು ಏನು ಮಾಡ್ಲಿಕ್ಕತ್ತಾರ, ತಮ್ಮ ಹಳೆ ನೆನಪುಗಳನ್ನು ಹಂಚ್ಕೊಳಿಕತ್ತಾರ. ಬೇಸಿಗೆ ಒಳಗೆ ಮಧ್ಯಾಹ್ನ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದ್ರಿಂದ ಪ್ರೋಬಯೋಟಿಕ್ ರೀ ಇದು. ಡೈಜೆಷನ್ ಚಲೋ ಆಗ್ತದೆ. ಮತ್ತು ಸಂಡೇ ಏನಾರ ನೀವು ಒಂದು 2 ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಚಲೋ ನಿದ್ದೆ ಬರ್ತದೆ. ಸೊ ಅದಕ್ಕೆ ಮಜ್ಜಿಗೆ ಈಸ್ ಗುಡ್ ಫಾರ್ ಹೆಲ್ತ್.